ಸರ್, ಈಗ ಪಂಚಮಸಾಲಿ ವಿಚಾರ ಬರ್ತಾ ಇರುವಂತದ್ದು, ಶ್ರೀಗಳು ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ಪಂಚಮಸಾಲಿಗೆ ಆಗಿರ್ತಕ್ಕಂಥ ದೊಡ್ಡ ಹೊಡೆತ, ಲಿಂಗಾಯತ ಶಾಸಕರುಗಳು ರಾಜೀನಾಮೆ ಕೊಟ್ಟು ಬಂದ್ಬಿಡಿ, ಬಿಜೆಪಿಲಿ ನಿಮಗೆ ಅವಕಾಶ ಕೊಡಲ್ಲ ಅಂತ. ನೋಡಿ, ಯತ್ನಾಳ್ ಬಹಳಷ್ಟು ಸಲ ಹೇಳಿದ್ದಾರೆ, ನಾನು ಪಂಚಮಸಾಲಿಗೆ ಅಷ್ಟೇ ಸೀಮಿತ ಆಗಿಲ್ಲ, ನಾವೆಲ್ಲ ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೀಮಿತವಾಗಿರುವಂತದ್ದು ಅನ್ನೋದು ಮಾತಾಡ್ಕೊತ ಬಂದಿದ್ರು ಅವರು. ಅದರಲ್ಲಿ ಪಂಚಮಸಾಲಿನ ಒಂದು ಪಾರ್ಟ್ ಆಗಿರೋದ್ರಿಂದ ಅವ್ರು ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಎಸ್.ಟಿ ಸಮಾಜ, ಬ್ಯಾಕ್ವರ್ಡ್ಸು, ಅವ್ರಿಗೂ ಸಹಿತ ನ್ಯಾಯ ಸಿಗ್ಬೇಕು ಅನ್ನೋಂಥದ್ದನ್ನ ಅವ್ರು ಮಾತಾಡ್ಕೊತ ಬಂದಿದ್ದಾರೆ. ಇದು ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ಅವ್ರು ಎಕ್ಸ್ಪೆಲ್ ಆಗಿರುವಂತದ್ದು ಒಂದು ಹಾನಿನೇ. ಯಾಕಂದ್ರೆ ಒಬ್ಬ ಸಂಘಟಕರ, ಒಬ್ಬ ಹಿರಿಯ ರಾಜಕಾರಣಿ, ಅದಾಗಬಾರ್ದಾಗಿತ್ತು. ಅದು ಮೂರನೇ ಅಧ್ಯಾಯ. ಅದು ಬರೋದ್ರಿಂದ ಏನ್ ಸ್ವಾಮೀಜಿ ಅವರು ಒಂದು ಆ ವಿಷಯವನ್ನು ಕೈಗೆತ್ತಿಕೊಂಡಿದ್ದಾರೆ, ಅವರು ಸಹಿತ ಸಾಧಕ ಬಾಧಕ ವಿಚಾರ ಮಾಡಿ ತಪ್ಪೇನಿಲ್ಲ. ಒಂದು ಸಮಾಜದ ವ್ಯಕ್ತಿ ಈ ತರ ಆದಾಗ ಮಠಮಾನ್ಯರು ಅದು ಬೆನ್ನಿಗೆ ನಿಂದಿರುವಂತ ಸಹಜ ಇರ್ತದೆ. ಅದಕ್ಕೆ ಯಾವ ರೀತಿ ಎಲ್ಲರೂ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅನ್ನೋಂಥ ಮೇಲಿಂದ ಹೋಗುತ್ತೆ. ನಾವು ಯಾರು ಸಮಾಜದಿಂದ ಇರುವಂತವ್ರು ಇರ್ಬೋದು ಅಥವಾ ಬೇರೆ ಸಮಾಜದಿಂದ ಏನಾದ್ರು ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರು ಇರ್ಬೋದು, ಕೇಂದ್ರದವರು ತೆಗೆದುಕೊಂಡಂತ ನಿರ್ಧಾರಕ್ಕೆ ವಿರೋಧ ಮಾಡುವಂತದ್ದು ಯಾರು ಮಾಡಲ್ಲ. ಥ್ಯಾಂಕ್ ಯು ಸರ್.